ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವ್ರು ಬಂದು ನನ್ನ ತಂದೆ ಊರಿಂದ ಬಂದಿದ್ದಾರೆ ಫ್ರೆಂಡ್ಸ್. ನಮಗೋಸ್ಕರ ಅಂದರೆ ಮಗಳು ಮೊಮ್ಮಕ್ಕಳು ಅಳಿಯಂಗೋಸ್ಕರ ಫಿಶ್ನ ಅವರೇ ಕೆರೆಯಲ್ಲಿ ಬಿಟ್ಟಿದ್ರು. ಸೊ ಅದನ್ನು ತೊಗೊಂಡು ಬಂದಿದ್ದಾರೆ ನಮಗೋಸ್ಕರ ಅಂತ ನಾನು ವಿಡಿಯೋ ಮಾಡ್ಕೊತಾ ಇದ್ದಲ್ಲ. ಸೊ ಹಾಗಾಗಿ ಅವ್ರು ತುಂಬ ಇದು ಮಾಡ್ಕೊತಾ ಇದ್ರು. ನೋಡಿ, ಇದು ಕಾಟ್ಲಾ ಫಿಶ್ಶು ಪ್ರೀತಿಯಿಂದ ತೊಗೊಬಂದಿದ್ದಾರೆ ಫ್ರೆಂಡ್ಸ್. ಬನ್ನಿ ಇವಾಗ ಇದರ ರೆಸಿಪಿ ಮಾಡ್ಕೊಳ್ಬೇಕು ಅಂತ ನಾನು ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿ ಉಪ್ಪು ಮತ್ತು ನೀರನ್ನು ನೆನೆಸಿ ಇದನ್ನು ಮಾಡ್ಕೊತಾ ಇದ್ದಾರೆ. ಏಕೆಂದರೆ ನಮ್ಮಪ್ಪ ತಂದಿರೋದು ನೆನೆಸ್ಕೋಬೋದು ಅಷ್ಟೇ. ಇದೊಂದು ವೀಡಿಯೋ ಇದ್ದರೆ ಪ್ರೀತಿಗೋಸ್ಕರ ಇರುತ್ತೆ ಅನ್ನೋದು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಇದಕ್ಕೆ ಏನೇನು ಬೇಕು ಅಂತ ಮಸಾಲ ಪದಾರ್ಥಗಳು: ಬ್ಯಾಡಗಿ ಮೆಣಸಿನ್ಕಾಯಿ 15, ಬೆಳ್ಳುಳ್ಳಿ ಮತ್ತು ಶುಂಠಿ 1 ಸ್ಪೂನಷ್ಟು, ಕಾಳುಮೆಣಸು, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಮೆಂತ್ಯ ಮತ್ತು 2.5 ಸ್ಪೂನಷ್ಟು ಆಗುವಷ್ಟು ಧನಿಯಾನ ತೊಗೊಂಡು ಇಟ್ಕೊಂಡಿದ್ದೀನಿ. ಇದಿಷ್ಟು ಬೇಕಾಗಿರುವಂಥ ಮಸಾಲ ಪದಾರ್ಥಗಳು ಫ್ರೆಂಡ್ಸ್. ಇದು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ರೆಸಿಪಿ ಆಗ್ಬೋದು, ವ್ಲಾಗ್ ಆಗ್ಬೋದು, ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತೆ ಫ್ರೆಂಡ್ಸ್. ನೋಡಿ, ನಿಂಬೆಹಣ್ಣನ್ನು 1 ನಿಂಬೆಹಣ್ಣು ಗಾತ್ರದಷ್ಟು ನೆನೆಸಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾವು 1 ಕಪ್ ಕಾಯಿ ತುರಿಯಷ್ಟು ಸೇರಿಸ್ಕೋಬೇಕು. ನಾನು ಒಂದು ಓಳು ಕಾಯಿ ತುರಿನ ಇದರಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ಮಂಗಳೂರು ರೈಸ್ ಇಲ್ಲ ಅಂದರೆ ಹೇಗೆ, ಸೊ ಹಾಗಾಗಿ ಮಂಗಳೂರು ರೈಸ್ ಕೂಡ ಮಾಡ್ಕೊತಾ ಇದ್ದೀನಿ. 2.5 ಗ್ಲಾಸಷ್ಟು ರೈಸ್ ಇಟ್ಕೊಂಡು ಇದನ್ನು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಸ್ವಲ್ಪ ಹೊತ್ತು ನೆನೆಯಾಕೋಣ ಅಂತ ಹೇಳಿ ನೆನೆಸ್ತಾ ಇದ್ದೀನಿ. ನೆನೆಸ್ಕೊಂಡಾದ್ಮೇಲೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಲ್ಲ, ಸೊ ಆವಾಗಲೇ ಕುಕ್ಕರಲ್ಲಿ ಒಂದು 1/2 ಅವರ್ ನೆನೆಸಿಟ್ಕೊಂಡಿದ್ದೆ ಮೊದಲೇ. ಇವಾಗ ಅದನ್ನು ಕುಕ್ಕರಲ್ಲಿ ಕೂಗಕ್ಕಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ತೆಂಗಿನೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಿಶ್ಗೆ ತೆಂಗಿನೆಣ್ಣೆ ಹಾಕಿ ಯೂಸ್ ಮಾಡೋಣ ಅಂತ ಮಾಡಿದೆ. ನಿಜವಾಗ್ಲೂ ತೆಂಗಿನೆಣ್ಣೆ ಹಾಕೋದ್ರಿಂದ ಹಾಕಿದ್ದೀವಿ ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಟೇಸ್ಟು ಚೆನ್ನಾಗಿತ್ತು. ನಿಮ್ಮ ಮನೇಲಿ ಒಂದ್ಸಲ ಈ ಥರ ಟ್ರೈ ಮಾಡಲೇಬೇಕು. ಸಾಸಿವೆ ಹಾಕ್ಕೊತಾ ಇದ್ದೀನಿ. ತೆಂಗಿನೆಣ್ಣೆ ಬಿಸಿಯಾದ ನಂತರ ಮತ್ತು ಮೆಂತ್ಯ ಕಾಳು ನಾವು ಏನು ತೊಗೊಂಡಿದ್ವಿ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಜೀರಿಗೆ, ಬ್ಲ್ಯಾಕ್ ಪೆಪ್ಪರ್, ಧನಿಯಾ ಇದನ್ನು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಇವಾಗ ಅದನ್ನು ಸ್ವಲ್ಪ ಹುರ್ಕೋಬೇಕು. ನಂತರ ಶುಂಠಿ ಬೆಳ್ಳುಳ್ಳಿ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಏನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 4 ಗುಂಟೂರು ತೊಗೊಂಡಿದ್ನಲ್ಲ, ಸೊ ಅದನ್ನು ಹಾಕ್ಕೊಂಡು ಹುರ್ಕೋಬೇಕು. ನೋಡಿ, ಇದನ್ನು ಸ್ವಲ್ಪ ನೀಟಾಗಿ ಅದು ಹಸಿ ಫ್ಲೇವರೆಲ್ಲ ಹೋಗೋ ಥರ ಹುರ್ಕೋತಾ ಇದ್ದೀನಿ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಮಾಡಿ ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಫಿಶ್ ಗ್ರೇವಿ ಒಂಥರ ತುಂಬ ಟೇಸ್ಟಾಗಿ ಡಿಫ್ರೆಂಟಾಗಿರುತ್ತೆ. ನಾರ್ಮಲಿ ಮಾಡೋದಕ್ಕಿಂತ ಪೌಡರ್ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು, ಆದರೆ ಇಷ್ಟು ಟೇಸ್ಟ್ ಕೂಡ ಬರೋಲ್ಲ. ಸೊ ನೀವು ಒಂದ್ಸಲ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ. ಮಕ್ಕಳು ಕೂಡ ತಿಂತಾರೆ. ನಮ್ಮ ಮನೇಲಿ ಯಾರು ಫಿಶ್ ಸಾಂಬಾರೇ 1 ಟೈಮ್ ಕೂಡ ತಿಂದಿರಲಿಲ್ಲ. ಸೊ ಈ ಥರ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರೂ ಇಷ್ಟಪಟ್ಟು ತಿಂದರು ಫ್ರೆಂಡ್ಸ್. ಇದು ನಾನು 1 ಎಲೆ ಏನು ಬರುತ್ತೆ ಕರಿಬೇವಿನ ಎಲೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಪುಡಿನ ಇವಾಗಲೇ ನಾನು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ 1 ಕಪ್ಪು 1 ಓಳು ತೆಂಗಿನ ತುರಿ ನಾನು ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಇವಾಗ 1 ಕಪ್ ತೆಂಗಿನ ತುರಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಅಂದರೆ 1 ಮಿನಿಟ್ ಅಷ್ಟೇ ಅದನ್ನು ಸ್ವಲ್ಪ ನೀಟಾಗಿ ಹುರ್ಕೊತಾ ಇದ್ದೀನಿ. ಈ ಥರ ಎಲ್ಲ ಹುರ್ಕೊಂಡು ಮಸಾಲ ರುಬ್ಬರೋದ್ರಿಂದ ಮಸಾಲ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ಅಂತೂ ತುಂಬ ಸೂಪರಾಗಿ ಕಾಣಿಸುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಇದನ್ನು ಹಾರಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಇವಾಗ ಹುಣಸೆ ರಸನ ಮಿಕ್ಸಿ ಜಾರ್ ಒಳಗಡೆ ಬೇಕಾದ್ರೆ ನೀವು ಹಾಕ್ಕೊಂಡು ರುಬ್ಕೊಬೋದು ಫ್ರೆಂಡ್ಸ್. ಸೊ ಇವಾಗ ನೋಡಿ, ಏನು ಐಟಮ್ ಹುರಿದಿಟ್ಕೊಂಡಿದೆ ಇದೆಲ್ಲ ಆರಿದೆ. ಸೊ ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನಿಂಬೆ ರಸ ಏನಿದೆ ಅದರೊಳಗಡೆ ಹುಣಸೆ ಬೀಜ ಏನಾದರೂ ಇದೆಯಾ ಅಂತ ನೋಡಿಕೊಂಡು ಹಾಕ್ಕೋಬೇಕು. ಇಲ್ಲಾಂದರೆ ಮಿಕ್ಸಿಲಿ ರುಬ್ಬೇಕಿದ್ರೆ ಕಟ್ ಅಂತ ಸೌಂಡ್ ಬರುತ್ತೆ, ಅದು ಕೂಡ ಮಿಕ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಏನಾದರೂ ಇದೆಯಾ ಅಂತ ನೀಟಾಗಿ ಚೆಕ್ ಮಾಡಿಕೊಂಡು ಇವಾಗ ಅದನ್ನು ಮಿಕ್ಸಿ ಜಾರ್ ಒಳಗಡೆ ಅದನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ನಂತರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ತೆಂಗಿನೆಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಸೊ ಫಿಶ್ಗೆ ತೆಂಗಿನೆಣ್ಣೆ ಸ್ವಲ್ಪ ಇದು ಚೆನ್ನಾಗಿರುತ್ತೆ ಅಂತೇಳಿ. ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೂ ಒಳ್ಳೆಯದಿರೋದ್ರಿಂದ ಸೊ ಹಾಗಾಗಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಂಡಿದ್ದೀನಿ. ಸೊ ನೀವು ಇದನ್ನು ಹೇಳಿದ್ರೆ ಅಂದರೆ ಒಂದು ದೊಡ್ಡ ಸ್ಪೂನಲ್ಲಿ 1-2 ಸ್ಪೂನಷ್ಟು ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಬೇಕಾಗಿರುವಂಥ ಮಸಾಲ ಅಂದರೆ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 1 ಎಲೆ ಕರಿಬೇವಿನ ಎಲೆ, 2 ಮೀಡಿಯಮ್ ಸೈಜಸ್ಟ್ ಆನಿಯನು, 1 ಟೊಮೊಟೊ ಹಣ್ಣು. ಏಕೆಂದರೆ ಹುಣಸೆಹಣ್ಣು ರಸನ ಆ್ಯಡ್ ಮಾಡಿರೋದ್ರಿಂದ ಸೊ ನಾನು ಟೊಮೊಟೊ ಹಣ್ಣು ಮೀಡಿಯಮ್ ಆಗಿರೋ ಸೈಜಷ್ಟೇ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಎಲೆ, ಆನಿಯನ್ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ
ಟೊಮೊಟೊ ಹಣ್ಣು ಏನಿದೆ ಅದನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಈರುಳ್ಳಿ ಮೀಡಿಯಮ್ ಇದರಲ್ಲೇ ಬೆಂದಿರಲಿ, ಪೂರ ಏನಾದರೂ ಬೇಯೋದು ಬೇಡ. ಸೊ ಇವಾಗ ನಂತರ ಅದಕ್ಕೆ ಟೊಮೊಟೊ ಹಣ್ಣು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಲಿ ಏನು ರುಬ್ಬಿಟ್ಕೊಂಡಿದ್ದೋ ಮಸಾಲ ಪದಾರ್ಥ, ಸೊ ಅದನ್ನು ತೊಗೊಂಡು ಇವಾಗ ಹುರ್ಕೊಂಡಿದ್ದಾದಮೇಲೆ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡಾದ್ಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಬಿಟ್ಕೊಂಡು ಫ್ರೆಂಡ್ಸ್ ಅದನ್ನು ಹಾಕ್ಕೊಳ್ಳೋಣ. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಅದು ಆನಿಯನ್ ಮತ್ತು ಟೊಮೊಟೊ ಜೊತೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಎಲ್ಲ ತೆಗೆದು ನೀಟಾಗಿ ಅದರೊಳಗಡೆ ಮಸಾಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮಸಾಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ನೀಟಾಗಿ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಥಿಕ್ನೆಸ್ ಎಷ್ಟು ಬೇಕು ಏನು ಅಂತ ಹೇಳಿ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ಫಿಶ್ ಆದಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ರುಚಿ ಆ್ಯಡ್ ಮಾಡ್ಕೋಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ಯಾವುದೇ ಹೊರಗಡೆಯಿಂದ ಚಿಲ್ಲಿ ಪೌಡರ್ ಅದು ಇದು ಏನು ತರದ ಹಾಗೆ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಮಸಾಲ ಪದಾರ್ಥ. ನೋಡಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇವಾಗ ನೋಡಿ ಇದು ಬೇಯ್ತಾ ಇದೆ. ಈ ಥರ ಬೇಯೋಕ್ಕೆ ಅದು ಸ್ಟಾರ್ಟ್ ಆದಮೇಲೆ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಟೇಸ್ಟ್ ನೋಡ್ಕೊಳ್ಳಿ, ಸ್ವಲ್ಪ ರುಚಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಫಿಶ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಊರಲ್ಲೇ ಎಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ತಂದಿರೋವಂಥ ಫಿಶ್ಶು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಕಾಟ್ಲಾ ಫಿಶ್ ಇದು. ಸೊ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಫ್ರೆಶ್ ಮೀನಿರೋದ್ರಿಂದ. ಸೊ ಅದು ಪಾತ್ರೆ ಯಾಕೋ ಚಿಕ್ಕದಾಯಿತು ಅಂತ ಅನಿಸ್ತು ಫ್ರೆಂಡ್ಸ್. ಸೊ ಅದಕ್ಕೆ ದೊಡ್ಡ ಪಾತ್ರೆಗೆ ಅದನ್ನು ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಸೊ ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬೇಯ್ತಾ ಇದೆ ಅಂತ ಗೊತ್ತಾಗ್ತಿರ್ಬೋದು. ಜಾಸ್ತಿ ಹೊತ್ತು ಕುಕ್ ಮಾಡೋಕ್ಕೆ ಹೋಗ್ಬಿಡಿ, ಬೇಗ ಅದು ಬೆಂದೋಗ್ಬಿಡುತ್ತೆ, ಸಾಫ್ಟ್ ಇರುತ್ತಲ್ಲ. ಸೊ ಹಾಗಾಗಿ ನೋಡಿ ಇವಾಗ ಕುಕ್ಕಾಗಿ ಅರ್ಧ ರೆಡಿ ಆಯ್ತು ಆಲ್ರೆಡಿ. ನೋಡಿ ಅಪ್ಪಂಗೆ ಹಾಲೆ ಮಂಗಳೂರು ರೈಸು ಮತ್ತು ಫಿಶ್ ಸಾಂಬಾರು ಜೊತೆ ಊಟ ರೆಡಿ ಮಾಡಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಟೇಸ್ಟ್ ಹೇಗಿದೆ ಅಂತ ಕೇಳಿದೆ ನಮ್ಮಪ್ಪನ. ಅದು ಸಾಲ್ಟ್ ಸ್ವಲ್ಪ ರುಚಿ ಕಮ್ಮಿ ಇದೆ ಅಂತ ಆನೆಸ್ಟಾಗಿ ಅವರು ಹೇಳಿದ್ರು ಫ್ರೆಂಡ್ಸ್. ಸೊ ಹಾಗಾಗಿ ರುಚಿ ಸ್ವಲ್ಪ ಕಮ್ಮಿ ಇತ್ತಂತೆ ಅಷ್ಟೇ. ಅದು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ನಿಮ್ಮ ಮನೇಲಿ ನೀವು ಇದೇ ಥರ ಒಂದ್ಸಲ ಟ್ರೈ ಮಾಡಿ ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.